ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ನಲ್ಲಿರುವ ಚೈತ್ರ ಕುಂದಾಪುರ ಅವರಿಗೆ ಮಾನಸಿಕ ಅಸ್ವಸ್ಥತೆ ಕಾಡ್ತಾ ಇದೆಯಾ? ಅವರು ಡಿಪ್ರೆಷನ್ಗೆ ಒಳಗಾಗಿದ್ದಾರಾ? ಅದಕ್ಕಾಗಿಯೇ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದಾರಾ? ಈ ರೀತಿಯಾದಂತಹ ಒಂದು ಚರ್ಚೆ ಈಗ ಬಹಳ ಜೋರಾಗಿ ನಡೀತಾ ಇದೆ. ಈ ಕುರಿತಾಗಿ ಒಂದು ಸ್ಪಷ್ಟನೆಯನ್ನ, ಒಂದು ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನವನ್ನ, ಆಕೆಗೆ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ. ಹಾಗೇನೆ ನೀವಿನ್ನೂ ಕೂಡ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಚೈತ್ರ ಕುಂದಾಪುರ ತನ್ನ ಭಾಷಣಗಳಿಂದಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕರೆಸಿಕೊಳ್ತಾ ಇದ್ದಂತಹ ಹುಡುಗಿ. ಆಕೆ ನಂತರದ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳನ್ನ ಕೂಡ ಮಾಡಿಕೊಂಡು, ವಿವಾದಗಳನ್ನ ಮಾಡಿಕೊಂಡು ಜೈಲಿಗೆ ಕೂಡ ಹೋಗಿ ಬಂದು, ಆ ನಂತರ ಬಿಗ್ ಬಾಸ್ ಆಫರ್ ಕೊಡ್ತು. ಈಗ ಬಿಗ್ ಬಾಸ್ ಮನೆಯೊಳಗೆ ಆಕೆ ಇದ್ದಾಳೆ. ಇದೆಲ್ಲವೂ ನಿಮಗೆ ಗೊತ್ತಿರುವ ವಿಚಾರನೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಆಡ್ತಾ ಇರುವ ರೀತಿಗೆ ಒಂದಷ್ಟು ಜನ ಆಕೆಯನ್ನ ಒಪ್ಪಿಕೊಂಡಿದ್ದಾರೆ. ಆಕೆ ಚೆನ್ನಾಗಿ ಆಡ್ತಾ ಇದ್ದಾಳೆ ಅನ್ನುವಂಥ ಅನಿಸಿಕೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಆದರೆ ಚೈತ್ರ ಕುಂದಾಪುರ ಅವರ ವರ್ತನೆ ಸರಿಯಿಲ್ಲ. ಆಕೆ ಸುಮ್ಮನೆ ಚೀರಾಡ್ತಾಳೆ, ಕಿರುಚಾಡ್ತಾಳೆ, ಬೇಡದಿರೋ ವಿಚಾರಕ್ಕೆಲ್ಲ ಮೂಗು ತುರಿಸ್ಕೊಂಡು ಹೋಗ್ತಾಳೆ. ಆಕೆ ಆಟ ಅಲ್ಲಿ ಸರಿಯಾಗಿ ಆಡ್ತಾ ಇಲ್ಲ ಅನ್ನೋದು ಇನ್ನೊಂದಿಷ್ಟು ಕೆಲವು ಜನರ ಅಭಿಪ್ರಾಯ. ಅದರಲ್ಲೂ ಚೈತ್ರ ಕುಂದಾಪುರ ಅವರ ವರ್ತನೆಯನ್ನ ಗಮನಿಸಿ ನೋಡಿ. ವೀಕ್ಷಕ, ಬಿಗ್ ಬಾಸ್ ಮನೆ ಅನ್ನೋದೇ ನಮ್ಮ ಭಾವನೆಗಳ, ವರ್ತನೆಗಳ ಮೇಲೆ ನಡೀತಾ ಇರುವಂತಹ ಆಟ. ಆದರೆ ಅಲ್ಲಿರುವ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ಹೇಗಿದ್ರು, ಈಗ ಕೂಡ ಅಷ್ಟೇನು ಅವರ ವರ್ತನೆಯಲ್ಲಿ, ಕ್ಯಾರೆಕ್ಟರ್ನಲ್ಲಿ ಬದಲಾವಣೆ ಕಾಣಿಸ್ತಾ ಇಲ್ಲ. ಆಗಾಗ ಒಂದಿಷ್ಟು ಅಲ್ಲಿರುವಂತಹ ಫ್ರೆಂಡ್ ಸರ್ಕಲ್ ಬದಲಾಗಬಹುದು, ಆಟದ ಮಧ್ಯೆ ಕುತಂತ್ರಗಳು ನಡೀಬಹುದು. ಅದರ ಹೊರತಾಗಿ ಅವರ ವರ್ತನೆಯಲ್ಲಿ ಬಹಳ ಬದಲಾವಣೆಗಳೇನು ನಮಗೆ ಕಾಣಸಿಗೋದಿಲ್ಲ. ಆದರೆ ಅದೇ ನಾವು ಚೈತ್ರ ಕುಂದಾಪುರ ಅವರ ವಿಚಾರಕ್ಕೆ ಬಂದರೆ, ಅವರು ಮೊದಲನೇ ದಿನ ಬಂದಾಗ ಹೇಗಿದ್ರು, ಈಗ ಅವರ ವರ್ತನೆ ಯಾವ ರೀತಿಯಾಗಿ ಇದೆ ಅಂತ ನೋಡ್ತಾ ಹೋದರೆ ಬಹಳ ಅಲ್ಲಿ ವ್ಯತ್ಯಾಸ ಕಾಣುತ್ತೆ. ಚೈತ್ರ ಕುಂದಾಪುರ ಅವರು ಆಟವನ್ನು ಗೆಲ್ಲೋದಕ್ಕಾಗಿಯೇ ಈ ರೀತಿ ಬದಲಾವಣೆಯನ್ನ ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಅವರಿಗೆ ನಿಜವಾಗಿಯೂ ಮಾನಸಿಕವಾಗಿ ಅಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಅವರು ಆಗಾಗ ಕಾಯಿಲೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಅಲ್ಲಿ ವೈದ್ಯರನ್ನ ಚಿಕಿತ್ಸೆಯನ್ನ ಪಡ್ಕೊ ಬರ್ತಾರೆ, ಮತ್ತೇನೋ ಬಂದು ಒಳಗೆ ಬಂದು ಏನೋ ಮಾತನಾಡಿ ಮತ್ತೆ ಒಂದು ರೀತಿಯಾದಂತಹ ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ತಾರೆ. ಮನೆಯಲ್ಲಿದ್ದವರು ಕೂಡ ಪದೇ ಆಕೆಯನ್ನ ಮನೆಯಿಂದ ಹೊರಗೆ ಹೋಗಿ ಬಂದಿರುವ ವಿಚಾರ, ಆನಂತರ ಆಕೆ ಮಾತನಾಡಿದ್ದು, ಇದನ್ನ ಮತ್ತೆ ಕೆಣಕಿ ಆಕೆಗೆ ಒಂದು ರೀತಿ ಹಿಂಸೆಯನ್ನ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವರ ಸ್ಟ್ರಾಟಜಿ ಆಗಿದ್ರೂ ಕೂಡ ಆಗಿರಬಹುದು. ಆದರೆ ಚೈತ್ರ ಕುಂದಾಪುರ ಅವರನ್ನ ಒಳಗೆ ಇಟ್ಕೊಳ್ಳೋದು ಕಷ್ಟ, ಹೊರಗೆ ಕಳಿಸುವುದು ಕಷ್ಟ ಅನ್ನುವಂಥ ಒಂದು ಇಕ್ಕಟ್ಟಿಗೆ ಬಿಗ್ ಬಾಸ್ ಸಿಲುಕಿದೆಯಾ ಅನ್ನುವಂಥ ಅನುಮಾನಗಳನ್ನ ಕೂಡ ಕೆಲವರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪ್ರಕಾರ ಏನಂದ್ರೆ, ಈ ರೀತಿ ಅನುಮಾನವನ್ನ ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಪ್ರಕಾರ ಚೈತ್ರ ಕುಂದಾಪುರ ಅವರಿಗೆ ಒಂದು ರೀತಿ ಅಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ. ಅವರು ಮೆಂಟಲಿ ಅಲ್ಲಿ ಡಿಸ್ಟರ್ಬ್ ಆಗಿರೋ ಕಾರಣ ಅವರನ್ನ ಮನೆಯಿಂದ ಹೊರಗೆ ಕಳಿಸಿದ್ರೆ, ಎಲಿಮಿನೇಷನ್ ಮಾಡಿ ಹೊರಗೆ ಕಳಿಸಿದ್ರೆ ಆಕೆ ಇನ್ನಷ್ಟು ಡಿಸ್ಟರ್ಬ್ ಆಗುವ ಸಾಧ್ಯತೆ ಇದೆ. ಹೀಗಾಗಿಯೇ ಬಿಗ್ ಬಾಸೇ ಆಕೆಯನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಪಡ್ತಾ ಇದೆ ಅನ್ನುವಂತಹ ಅನುಮಾನವನ್ನ, ಹಾಗೇನೆ ಆರೋಪವನ್ನ ಕೆಲವರು ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಚೈತ್ರ ಕುಂದಾಪುರ ಅವರಿಗೆ ನಿಜವಾಗಿಯೂ ಆ ರೀತಿ ಮಾನಸಿಕವಾಗಿ ಅವರು ಡಿಸ್ಟರ್ಬ್ ಆಗಿದ್ದಾರಾ? ಅದೇ ಕಾರಣಕ್ಕೆ ಅವರ ವರ್ತನೆಯಲ್ಲಿ ಬಹಳ ಬದಲಾವಣೆ ನಮಗೆ ಕಾಣಸಿಗ್ತಾ ಇದೆಯಾ? ಅದೇ ಕಾರಣಕ್ಕಾಗಿಯೇ ಬಿಗ್ ಬಾಸೇ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿ ಆಕೆಯನ್ನ ಮನೆಗೆ ಹೊರಗೆ ಕಳುಹಿಸಲಾಗದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದೆಯಾ? ಇಂತಹ ಆರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.